ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಂತಿ ನಿಮ್ಮ ವಿದು ಯೂಟ್ಯೂಬ್ ಚಾನಲ್. ಇದು ವ್ಲಾಗ್ ಏನಂದರೆ ಮತ್ತೆ ಫ್ಯಾಮಿಲಿ ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಅಂತ ನನಗೂ ಐಡಿಯಾ ಇಲ್ಲ. ಬಿಕಾಸ್ ಇದೆಲ್ಲ ಪ್ಲ್ಯಾನ್ ಮಾಡಿರೋದು ನಮ್ಮ ಅಕ್ಕ ಆ್ಯಂಡ್ ನಮ್ಮ ಡ್ಯಾಡಿ. ಹೋಗ್ತಾ ಇದ್ದೀವಿ ಇವಾಗ. ಮತ್ತು ಈ ಸಲನೂ ನಮ್ಮ ಬಬ್ಬೂರನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಕೃಷ್ಣ ಭವನಲ್ಲಿ ಟಿಫನ್ ಆಗ್ತಾ ಇದೆ. ಯಾಕೆ ಮಮ್ಮಿ ನೀನು ತಿಂತಾ ಇಲ್ಲ? ಮಮ್ಮಿಗೆ ಇಷ್ಟ ಇಲ್ಲ. ನೋಡಿ ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಡೈಮಂಡ್ ಸಿಗುತ್ತೆ ಅಂತ ನೋಡಿದ್ದೆ ನಾನು ರೀಲ್ಸಲ್ಲಿ. ಬಟ್ ನೋಡಿ ನಿಜ ಇಲ್ಲಿ ಜನ ಹೆಂಗೆ ಹಾಕ್ಕೊಂಡು ಡೈಮಂಡ್ ಸಿಗುತ್ತೆ ಅಂತ ಹುಡುಕ್ತಾ ಇದ್ದಾರೆ ನೋಡಿ. ಹೇಳ್ದ ಸಿಕ್ಕಿದೆ ಅಂತ ಅದಕ್ಕೆ ಹುಡುಕ್ತಾ ಇದ್ದಾರೆ. ಅಮ್ಮ ಪ್ಲೇಸ್ ರಿವೀಲ್ ಮಾಡಿರಲಿಲ್ಲ, ಇವಾಗ ಹೇಳು. ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ದರ್ಶನ ಹೇಗಾಯಿತು? ಅರ್ಧ ಅವರ್ ದೇವ್ರ ಮುಂದೆ ನಿಂತಿದ್ದೀವಿ. ತುಂಬ ಚೆನ್ನಾಗಿದೆ. ಖುಷಿ ಆಯಿತಾ? ದರ್ಶನ ಮುಗಿತ್ತು, ಊಟಕ್ಕೆ ಬಂದಿದ್ದೀವಿ. ಇವಾಗ ಆಂಧ್ರದ ಸ್ಟೈಲೇ ತಿನ್ನೋಣ ಅಂತ ಮೆಸ್ಸಿಗೆ ಬಂದಿದ್ದೀವಿ. ನೋಡಿ ಪಪ್ಪು ಸಾಂಬಾರು, ವೈಟ್ ರೈಸ್. ಹೇ ಬ್ರೋ ಹಾಯ್. ಅನ್ರೆಸ್ಪೆಕ್ಟ್ ಫುಲ್ಲು. ನೆಕ್ಸ್ಟ್ ನಾವು ಬಂದಿರೋಂಥ ಪ್ಲೇಸ್ ಬಂದು ಬಿಚ್ಚಲೆ ಅಂತ. ಇಲ್ಲಿ ರಾಯರು ಅವ್ರ ಅಣ್ಣನ ಜೊತೆ ಮೆಡಿಟೇಷನ್ ಮಾಡುತ್ತಿರೋ ಸ್ಥಳ ಆಗಿತ್ತು. ನೋಡಿ ಅಲ್ಲೇನೆ ಅಲ್ಲೆಲ್ಲ. ಆ್ಯಂಡ್ ಇಲ್ಲಿ ಕೆಳಗೆ ಹೋದರೆ ಬೃಂದಾವನ ಇದೆ. ಆ್ಯಂಡ್ ಅಲ್ಲಿ ನದಿ, ತುಂಗಭದ್ರಾ ನದಿ ಚೆನ್ನಾಗಿ ಹರಿತಾ ಇದೆ. ಸೌಂಡ್ ಕೇಳಿಸ್ತಾ ಇದೆ. ಮೇ ಬಿ ನೀವು ಕೇಳಿಸಲ್ಲ ಯಾಕಂದರೆ ಮೈಕ್ ಇಲ್ಲ. ಬನ್ನಿ ಇವಾಗ ಬೃಂದಾವನಕ್ಕೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಬೃಂದಾವನನ ಹತ್ರದಿಂದನೇ ತೋರಿಸ್ತಿದ್ದೀನಿ. ಇಲ್ಲಿ ಆಂಜನೇಯ ಕೂಡ ಇದ್ದಾರೆ, ನೋಡಬಹುದು. ಇಲ್ಲಿ ಶ್ರೀಪಾದರಾಯರು ಪ್ರತಿಷ್ಠಾಪನೆ ಮಾಡಿರುವ ಉಗ್ರ ನರಸಿಂಹಸ್ವಾಮಿಯಲ್ಲಿ ಇದೆ. ಆಪೋಸಿಟ್ಟೇ ಬೃಂದಾವನ ಇದೆ. ಆವಾಗಿನ ಕಾಲದಲ್ಲಿ ನೋಡಿ ಹೇಗಿತ್ತು ನಾಗದೇವತೆಗಳು. ನಾನು ಅವಾಗೇ ತೋರಿಸಿದ್ನಲ್ಲ ವಿಡಿಯೋ, ಅದೆಲ್ಲ ಆಗಿನ ಕಾಲದಲ್ಲಿ. ಇದೆಲ್ಲ ಈಗಿನ ಕಾಲದಲ್ಲಿ ಮಾಡ್ತಾರೆ. ಅಲ್ಲಿತ್ತಲ್ಲ ಅದು ಆಗಿನ ಕಾಲದಲ್ಲಿ. ಇಲ್ಲಿ ಅವರು ರಾಯರು ಕೂತ್ಕೊಂಡು ಜಪ ಮಾಡುತ್ತಿದ್ದ ಜಾಗ ಇದು, ಈ ಮರದ ಕೆಳಗಡೆ. ಇಲ್ಲಿ ಬಂದರೆ ಬೆಚ್ಚಲಮ್ಮ ದೇವಿ ಇದ್ದಾರೆ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀನಿ ನಾನು. ಪ್ಲೇಸ್ ಮಾತ್ರ ಕಾಮಾಗಿದೆ. ಯಜ್ಞಕುಂಡದ ಹೋಮ ಮಾಡೋದು, ಇದೆಲ್ಲ ಸಗಣಿ ಹಾಕಿ ಮಾಡಿರ್ತಾರೆ. ಇದೆಲ್ಲ ನೀನು ಮಾಡಿದ್ಯಮ್ಮ? ಹಳ್ಳಿ ಲೈಫ್ ಸ್ಟೈಲೆಲ್ಲ ಗೊತ್ತಿಲ್ಲ. ಅದಕ್ಕೆ ನನಗೂ ಗೊತ್ತಿಲ್ಲ. ದೇವಸ್ಥಾನ ಆಯಿತು ನೋಡಿ. ಇದು ಕೂಡ ಆಗಿನ ಕಾಲದ್ದೇ, ನಾಗರ ದೇವತೆಗಳು ಮಾಡಿರೋದು. ಸೊ ಈಗಿನ ಕಾಲದಲ್ಲಿ ಯಾರೂ ಈ ಥರ ಮಾಡಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ. ಫೋಟೋಶೂಟ್ ನಡೀತಾ ಇದೆ. ಸೊ ಮೋಸ್ಟ್ ವೆಯ್ಟಿಂಗ್ ಜಾಗ ಇದು. ನಾವು ಬಂದಿರೋದೇ ರಾಯರು ಇದ್ದ ಮನೆಗೆ. ಅವ್ರು ಇದ್ದಿದ್ದು ವಾಸವಾಗಿದೆಲ್ಲ ಇದ್ದೇನೆ. ಯಾರನ್ನ ಮಂತ್ರಾಲಯಕ್ಕೆ ಬಂದರೆ ದಯವಿಟ್ಟು ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿ ಒಂದ್ಸಲ. ಬನ್ನಿ ಒಳಗೆ ಹೋಗೋಣ. ನಾನು ಫಸ್ಟ್ ಟೈಮ್ ಬಂದಿರೋದು, ನೋಡೋಣ ಬನ್ನಿ ಹೇಗಿದೆ. ಇಲ್ಲೆಲ್ಲ ಅವ್ರು ಪೂಜೆ ಮಾಡ್ತಾ ಇದ್ದಿದ್ದು ದೇವರು. ಆ್ಯಂಡ್ ಅವರು ಇಲ್ಲಿ ಪೂಜೆ ಮಾಡ್ತಿದ್ದಿದ್ದ ಜಾಗ. ದೇವ್ರ ಮನೆ ಎಲ್ಲ ಇದೆ ನೋಡಿ. ಯೂಸ್ ಮಾಡ್ತಾ ಇದ್ದಿದ್ದು ಅನ್ಸುತ್ತೆ, ಇಲ್ಲ ನಂಗೆ ಗೊತ್ತಿಲ್ಲ. ಮೇ ಬಿ ಏನಮ್ಮ ಇದು 700-800 ವರ್ಷದ ಹಿಂದಿನ ಮನೆ ಅಂತೆ ನೋಡಿ. ಇಲ್ಲಿಗೆ ಬಂದರೆ ಇಲ್ಲಿ ರಾಯರು ಮಲಗ್ತಿದ್ದ ಜಾಗ. ಸೊ ಇದು ಹಾಲು.
ಅಲ್ಲಿ ರಾಯರು ಮನೆಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ಟೆಂಪಲ್ಲು. ಇಲ್ಲಿ ರಾಯರು ಕೂತಿ ಧ್ಯಾನ ಮಾಡಬೇಕಾದ್ರೆ ಪಂಚಮುಖಿ ಆಂಜನೇಯ ತಾನಾಗೆ ತಾನು ಬಂದು ಪ್ರತ್ಯಕ್ಷವಾಗಿದ್ದ ಜಾಗ ಅಂತೆ. ಸೊ ಇದೇ ಆ ಜಾಗ ನೋಡಿ. ಒಳಗೆ ಫೋನ್ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಮಾಡಿಲ್ಲ. ಇದು ನೋಡಿ ಫ್ಲೈಟ್ ರೀತಿ ಇದೆ. ಇದು ಹೇಗೆ ಆ ಕಲ್ಲು ಎಷ್ಟು ಸ್ಟ್ರಾಂಗ್ ಆಗಿ ಇದೆ, ಗ್ರಿಪ್ ಆಗಿದೆ ಅಂತ ನೋಡಿ. ಇದನ್ನು ಫ್ಲೈಟ್ ಅಂತ ಕರೀತಾರಂತೆ. ಬೆಡ್ ಆ್ಯಂಡ್ ಪಿಲ್ಲೋ. ಯಾರಮ್ಮ ಮಲಗ್ತಾ ಇದ್ದಿದ್ದು? ಅದು ಕೇಳಲಿಲ್ಲ. ಹಾಂ, ಅದು ಕೇಳಲಿಲ್ಲ. ಯಾವ ದೇವ್ರು ಮಲಗ್ತಾ ಇದ್ರು ಅಂತ ಗೊತ್ತಿಲ್ಲ. ಬಟ್ ಇದು ಬೆಡ್ ಆ್ಯಂಡ್ ತಲೆದಿಂಬು ಅಂತೆ. ಸೊ ಇಲ್ಲೇ ಬರೆದಿದೆ ಹಾಸಿಗೆ ಮತ್ತು ದಿಂಬು ಅಂತ ನೋಡಿ. ಸ್ಟೋರಿನ ಇಲ್ಲಿ ಬರೆದಿದ್ದಾರೆ. ಪಾಸ್ ಮಾಡಿ ಓದ್ಕೋಬಹುದು. ಇದು ಆಂಜನೇಯ ಯೂಸ್ ಮಾಡ್ತಿದ್ದ ಪಾದ. ಗುಡ್ ಮಾರ್ನಿಂಗ್. ಇದು ಡೇಟು. ನಾವು ಮತ್ತೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ದರ್ಶನಕ್ಕೆ. ದರ್ಶನ ಮಾಡಿ ಹೊರಗೆ ಬಂದು ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಅಂತ ನಮ್ಮಪ್ಪ ಬಂದರೆ ನದಿ ಸ್ನಾನ ಅಂದರೆ ನದಿ ಸ್ನಾನ. ಟಿಫನ್ ರೌಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲ ಮಿಕ್ಸ್ ನನ್ನ ಪ್ಲೇಟಲ್ಲಿರೋದು. ಮಂತ್ರಾಲಯ ಮುಗಿಸ್ಕೊಂಡು ನಾವು ಬಂದಿರೋದೆ ನೆಕ್ಸ್ಟು ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ಲು. ಅಲ್ಲೇನಿದೆ ಅದೇ ದೇವಸ್ಥಾನ. ನಾವು ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಈಚೆ ಬಂದಾಯಿತು. ಇಲ್ಲಿಂದು ವಿಶೇಷತೆ ಏನಂದರೆ ಕೊಲ್ಲೂರಲ್ಲಿ ಏನು ದೇವರಿದ್ದಾರೆ ಅದೇ ದೇವರು ಇಲ್ಲಿ ಇದ್ದಾರೆ ಅಂತ ಇದೆ ನಂಬಿಕೆ ಇದೆ. ನಂಗೆ ಅಷ್ಟು ಪ್ರಾಪರಾಗಿ ಗೊತ್ತಿಲ್ಲ. ತಪ್ಪಾಗಿದೆ ಸಾರಿ. ನೋಡಿ ಅಲ್ಲಿ ಈ ಥರ ದಾರ ಹಾಕ್ಬಿಡ್ತಾರೆ, ಅಡ್ಡ ಮಾಡಿಬಿಡ್ತಾರೆ. ಅಲ್ಲಿ ಬೇರೆ ಅವ್ರೆ, ನೀ ಬೇರೆ ಇದ್ದೀರಿ. ಸರ್ 10 ರೂಪಾಯಿ ಕೊಡ್ರಿ. ನೀ 10 ರೂಪಾಯಿ ನೋಡಪ್ಪ. ನೀ ನಂಗೆ 5 ರೂಪಾಯಿ ಕೊಟ್ರೆ ನಾ 10 ರೂಪಾಯಿ ಕೊಡ್ತೀನಿ. ಸರ್ ನಂಗೆ ಮಾಡ್ಬೇಡ್ರಿ ಸರ್. ನೀ 5 ರೂಪಾಯಿ ಕೊಟ್ರೆ ಇವಾಗ 5 ರೂಪಾಯಿ ಕೊಟ್ರೆ ನೀನು ನೋಡು. ನಾನು ಅವ್ನು ಬೇರೆ ಆಯ್ತಲ್ಲ. ಅವ್ನು ಬೇರೆ ಸರ್. ಆ ಕಡೆ ಅವನು ಇವಾಗ ಅಲ್ಲೊಂದು ಆಯ್ತು ಅಂದ್ರೆ ಇಲ್ಲಿ ಇದ್ದಾರೆ. ಸರಿಗೆ ಇವಾಗ ಅವ್ನು ಬೇರೆ ಕೊಟ್ಟಿನಿ. ಅವ್ನು ನಿನ್ಗೆ ಹೊಡಿತೀನಿ ಅಂತವನೇ. ಅವ್ನು ಹೊಡಿತೀನಿ ಅಂತನಾ? ಹಾಂ ಸರಿ, ಹೋಗಿ ಮಜಾ ಮಾಡಿ. ಗಣೇಶನ್ ಕುಣಿಸ್ತಾರಂತೆ, ಬಿಡ ಹೋಗ್ಲಿ. ತಿಂತಾರೆ ಸುಮ್ಮನೆ. ಹೌದಾ? ಏ ಮತ್ತೆ ಸುಳ್ಳು ಸ್ಕ್ಯಾಮ್ ಮಾಡಿ ಇಸ್ಕೊಂಡಿರೋದು. ಸ್ಕ್ಯಾಮ್. ಎಷ್ಟು ಜೋರು ಮಳೆ. ಕಾಣ್ತಾ ಇಲ್ಲ.